ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಮ್ಮದೊಂದು ಡೇ ಔಟಿಂಗ್ ಇವತ್ತು ಜೀವಾ ಪಾರ್ಕಿಗೆ. ಬೆಂಗಳೂರಲ್ಲಿದೆ, ಅದು ತುಂಬಾನೇ ಚೆನ್ನಾಗಿರುವಂತಹ ಜಾಗ. ಊರಿಂದ ಧೀರಜಿದ್ದು ಚಿಕ್ಕಮ್ಮ ಅಂಡ್ ಅವ್ರ ಫ್ಯಾಮಿಲಿ ಬಂದಿದ್ರು, ಹಾಗಾಗಿ ಅವ್ರ ಜೊತೆಗೆ ನಮ್ಮದೊಂದು ಟ್ರಿಪ್ ಇವತ್ತು ಜೀವಾ ಪಾರ್ಕಿಗೆ. ನಾವು ಕೂಡ ತುಂಬಾ ದಿನದಿಂದ ಅನ್ಕೊಂಡಿದ್ವಿ ಇಲ್ಲಿಗೊಮ್ಮೆ ವಿಸಿಟ್ ಮಾಡ್ಬೇಕು ಅಂತ ಹೇಳಿ. ನಂದಿ ಹಿಲ್ಸ್ ಹತ್ರ ಬರುತ್ತೆ, ಆಲ್ಮೋಸ್ಟ್ ಹೊರಗಡೆ ಅಂತ ಹೇಳ್ಬಹುದು ಬೆಂಗಳೂರಿಂದ, ಯಾಕಂದ್ರೆ ತುಂಬಾ ದೂರ ಇದೆ ಅಲ್ವಾ ಸಿಟಿಗೆ. ಸೊ ಇದು ಜೀವಾ ಪಾರ್ಕ್, ಇದು ಎಂಟ್ರೆನ್ಸ್ ಅಲ್ಲಿದು. ಇಲ್ಲಿಯ ವಿಶೇಷ ಏನಂದ್ರೆ, ನಾವು ಒಮ್ಮೆ ಎಂಟ್ರಿ ಆದ್ಮೇಲೆ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನ ನಾವು ಟಚ್ ಮಾಡಬಹುದು ಅಂಡ್ ಅವುಗಳಿಗೆ ನಾವು ಫೀಡ್ ಮಾಡಬಹುದು. ಅಂದ್ರೆ ಅವರೇ ಫುಡ್ ಕೊಡ್ತಾರೆ, ಅದನ್ನ ನಾವು ಫೀಡ್ ಮಾಡಿದ್ರೆ ಆಯ್ತು. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗ್ತದೆ, ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೆ ಕೂಡ. ನಾವಂತೂ ತುಂಬಾ ಎಂಜಾಯ್ ಮಾಡಿರುವಂತಹ ಜಾಗ ಇದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿತ್ತು. ಇಲ್ಲಿ ಫಸ್ಟ್ ಗೆ ಹೋಗುವಾಗ ಕೋಳಿಗಳಿದ್ವು, ಬೇರೆ ಬೇರೆ ಟೈಪ್ ನ ಕೋಳಿಗಳಿದ್ವು. ಅವರೇ ಕೊಡ್ತಾರೆ ನಮ್ಗೆ ಫುಡ್, ಏನ್ ಅವುಗಳಿಗೆ ಕೊಡ್ಬೇಕದನ್ನ ನಾವು ಅದನ್ನ ಫೀಡ್ ಮಾಡಿದ್ರಾಯ್ತು. ಅಲ್ಲಿರುವಂತಹ ಪ್ರಾಣಿ ಆಗಿರಬಹುದು, ಪಕ್ಷಿಗಳಿಗೆ ಆಗಿರಬಹುದು ಗೊತ್ತಿರ್ತದೆ, ಅಂದ್ರೆ ಬಂದವರು ಫುಡ್ ಕೊಡ್ತಾರೆ ಅಂತ ಹೇಳಿ. ಸೊ ನಾವ್ ಹೀಗೆ ಕೈ ತಗೊಂಡ್ ಹೋಗುವಾಗ ಅವ್ರು ಕೂಡ ರೆಡಿ ಆಗಿರ್ತಾರೆ ಫುಡ್ ತಿನ್ನೋದಕ್ಕೆ. ಸೊ ಅವರಿಗೆ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ ಅಂತ ಹೇಳ್ಬೇಕು ಅಲ್ಲಿರುವಂತಹ ಪ್ರಾಣಿ ಅಂಡ್ ಪಕ್ಷಿಗಳಿಗೆ. ಕೆಲವೊಂದನ್ನ ನೋಡುವಾಗ ನಮ್ಗೆ ಸ್ವಲ್ಪ ಭಯ ಅಂತ ಅನ್ಸಿದ್ರುನುವೆ ನಮ್ಗೆ ಏನು ತೊಂದ್ರೆ ಮಾಡೋದಿಲ್ಲ, ಯಾಕಂದ್ರೆ ಅವುಗಳಿಗೆ ಅಷ್ಟೊಂದು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ ಅವರು. ನಾವು ಹೋಗಿದ್ದು ಡಿಸೆಂಬರ್ ಟೈಮ್ ಅಲ್ಲಿ. ಆಕ್ಚುಲಿ ಒಳಗಡೆ ಸ್ವಲ್ಪ ಸ್ವಲ್ಪ ಮರ ಗಿಡಗಳು ಇವೆ, ಆದ್ರೂ ಬಿಸಿಲು ಸ್ವಲ್ಪ ತಾಗ್ತದೆ. ಸೊ ನಾವು ಅದೊಂದು ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೇದು ಅಲ್ಲಿಗೆಲ್ಲ ಹೋಗುವಾಗ. ಅದಾದ್ಮೇಲೆ ಟಾರ್ಟೈಸ್ ಅಲ್ಲಿ ನೀರಲ್ಲಿ ಬಿಟ್ಟಿರ್ತಾರೆ, ಅವರೇ ಬೇಕಾದ್ರೆ ತೆಗೆದು ಕೊಡ್ತಾರೆ, ಅಥವಾ ನಾವು ಕೂಡ ತೆಗಿಬಹುದು ನೀರಿಂದ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ನಾವೆಲ್ಲರೂ ಟಚ್ ಮಾಡಿದ್ವಿ, ನಾನಂತೂ ಇದ್ದದ್ದೆಲ್ಲ ಟಚ್ ಮಾಡಿದ್ದು ಇದೇ ಫಸ್ಟ್ ಟೈಮ್. ಟಾರ್ಟೈಸ್ ಆಗಿರಬಹುದು, ಅಥವಾ ಮತ್ತೆ ಮತ್ತೆ ನೀವು ನೋಡ್ತೀರಿ ಬೇರೆ ಎಲ್ಲಾ ಪ್ರಾಣಿಗಳನ್ನ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸ್ತಿತ್ತು ನಮ್ಗೆ. ನೆಕ್ಸ್ಟ್ ಇದ್ದದ್ದು ಆಡುಗಳು. ಅದು ಒಂದೇ ಟೈಪ್ ಅಲ್ಲ, ಬೇರೆ ಬೇರೆ ಟೈಪ್ ಅಲ್ಲಿ ಇದ್ರು, ಬೇರೆ ಬೇರೆ ತರದ್ದು. ಸೊ ನೋಡ್ಲಿಕ್ಕೆ ಖುಷಿ ಆಗ್ತಾ ಇತ್ತು. ನಮ್ಗೆ ಕೂಡ ಗೊತ್ತಿರೋದಿಲ್ಲ ಕೆಲವೊಂದು ಟೈಪ್ಸ್ ಎಲ್ಲ, ನೋಡುವಾಗ್ಲೇ ಗೊತ್ತಾಗೋದು ಇಂಥದ್ದೆಲ್ಲ ವೆರೈಟೀಸ್ ಇವೆ ಅಂತ ಹೇಳಿ. ನಮ್ಮ ಆರುಷ್ಗೆ ಕೆಲವೊಂದನ್ನ ಟಚ್ ಮಾಡ್ಲಿಕ್ಕೆ ಸ್ವಲ್ಪ ಭಯ ಅಂತ ಅನ್ನಿಸ್ತಿತ್ತು. ಅದೇ ಟಚ್ ಮಾಡ್ಬೇಕು ಅಂತ ಅವನಿಗೆ ಫೀಲ್ ಆಗ್ತಿತ್ತು, ಬಟ್ ಅವುಗಳು ಮೂಮೆಂಟ್ಸ್ ಎಲ್ಲ ಮಾಡುವಾಗ ಸ್ವಲ್ಪ ಭಯ ಆಗ್ತಿತ್ತು ಅವನಿಗೆ. ನಮ್ಗಂತೂ ನಿಜವಾಗಿ ತುಂಬಾ ಇಷ್ಟ ಆಗಿತ್ತು. ಕೆಲವೊಂದನ್ನ ನೋಡುವಾಗ ಮಾತ್ರ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿದ್ವು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಈ ಮರಿಗಳನ್ನೆಲ್ಲ ನೋಡುವಾಗ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿದ್ವು. ಒಂದಿಷ್ಟು ಗಿಡ ಮರಗಳಿದ್ವು ಅಂತ ಹೇಳಿದ್ನಲ್ವಾ, ನೋಡಿ ಈ ತರ ಎಲ್ಲ ಕೂಡ ನೆಟ್ಟಿದ್ರು ಅವರು. ಫ್ರೂಟ್ಸ್ ಆಗಿರ್ಬಹುದು, ತರಕಾರಿಗಳನ್ನ ಕೂಡ ಅವರು ಬೆಳೆಸಿದ್ರು. ಈ ಚಿಕ್ಕ ಚಿಕ್ಕ ಪಪ್ಪಾಯ ಗಿಡದಲ್ಲಿ ಕೂಡ ರಾಶಿ ರಾಶಿ ಪಪ್ಪಾಯಗಳಿದ್ವು. ನೋಡಿದ್ರೇನೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ನಮ್ಗೆಲ್ಲ.
ಒಂದೆರಡು ಜಾತಿಯ ನಾಯಿಗಳು ಕೂಡ ಇದ್ವು, ಅದನ್ನ ನಾನು ಕ್ಯಾಪ್ಚರ್ ಮಾಡೋದು ಮಿಸ್ ಮಾಡಿದ್ದೆ. ಅದು ಕೂಡ ಇದೆ, ಅಂದ್ರೆ ನಾವು ಟಚ್ ಮಾಡಬಹುದು, ಅವುಗಳನ್ನ ಹಿಡಿಬಹುದು ಎಲ್ಲ. ನಾವ್ ಅಲ್ಲಿಗೆ ಹೋಗಿರ್ಲಿಲ್ಲ. ಅದಾದ್ಮೇಲೆ ಇಲ್ಲಿ ದನಗಳಿವೆ. ದನ ಕೂಡ ಇದೇನೋ ಒಂದು ಜಾತಿ ಹೆಸರು ಹೇಳಿದ್ರು, ನೆನಪಿಲ್ಲ. ಇದ್ರದ್ದು ಹಾಲೇನೋ ತುಂಬಾ ಒಳ್ಳೇದಂತೆ, ಹೆಲ್ದಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಬಂದು ಒಂದಷ್ಟು ಎಮುಗಳಿದ್ವು. ಈ ಎಮುಗಳು ಹೇಗಂದ್ರೆ, ಕೆಲವೊಂದು ಅದರಲ್ಲಿ ನಾವು ಕೊಡುವಂತಹ ಫುಡ್ ಅನ್ನ ಬಂದು ತಿಂತಾ ಇದ್ವು, ಕೆಲವೊಂದು ಜಸ್ಟ್ ಒಮ್ಮೆ ಟೇಸ್ಟ್ ಮಾಡಿ ಹಾಗೆ ಕೆಳಗಡೆ ಹಾಕಿ ಹೋಗ್ತಾ ಇದ್ವು. ಇನ್ನು ಕೆಲವೊಂದು ನೀವೇನಾದ್ರೂ ಕೊಡಿ, ನಮ್ಗೆ ಕೇರ್ ಇಲ್ಲ, ನಾನ್ ತಿನ್ನೋದು ಇಲ್ಲ, ಏನ್ ನೋಡೋದು ಇಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ವು. ಆತರ ಎಲ್ಲ ಮಾಡ್ತಾ ಇದ್ವು. ಸುಮಾರಷ್ಟು ಇದ್ವು, ಅಂದ್ರೆ ಒಂದೇ ತರ ವಾಕ್ ಮಾಡ್ತಾ ಹೋಗ್ತಾ ಇದ್ವು. ನೋಡೋದಕ್ಕೆ ಖುಷಿ ಅಂತ ಅನ್ನಿಸ್ತಿತ್ತು. ನಮ್ಗೆ ನಿಜವಾಗಿಯೂ ನೋಡುವಾಗ ಖುಷಿ ಆಗ್ತಲ್ವಾ, ಅಷ್ಟೇ ಖುಷಿ ಮಕ್ಕಳಿಗೆ ಕೂಡ ಆಗ್ತದೆ. ನಾವು ಮಕ್ಕಳನ್ನ ಇಂತಹ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಏನಂದ್ರೆ ಯಾವ ಪ್ರಾಣಿ ಎಷ್ಟು ದೊಡ್ಡದಿರ್ತದೆ, ಅದು ಹೇಗೆ ತಿಂತದೆ, ಅದ್ರದ್ದು ಸ್ಕಿನ್ ಟೈಪ್ ಹೇಗಿರ್ತದೆ ಅನ್ನುವಂಥದ್ದು ಒಂದು ಗೊತ್ತಾಗುತ್ತೆ. ಅಂಡ್ ವಿಶೇಷವಾಗಿ ಈ ತರ ನಾವು ಫೀಡ್ ಮಾಡೋದು ಅಥವಾ ಟಚ್ ಮಾಡ್ಲಿಕ್ಕಿದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ, ಮಕ್ಕಳಿಗೆ ಇನ್ನೂ ವಿಷಯಗಳು ಜಾಸ್ತಿ ಗೊತ್ತಾಗ್ತದೆ. ಸೊ ನಮ್ಮ ಆರೋಗ್ಯಕ್ಕೆ ಮಾತ್ರ ತುಂಬಾ ಖುಷಿಯಾಗಿತ್ತು ಈ ಒಂದು ಜಾಗಕ್ಕೆ ಹೋದ್ಮೇಲೆ. ಇನ್ನು ಮೊಲಗಳ ರಾಶಿ ಅದೆಷ್ಟಿದ್ವೋ ನಮ್ಗೆ ಗೊತ್ತಿಲ್ಲ, ಅಷ್ಟೊಂದು ರಾಶಿ 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 ಇದ್ವು. ತುಂಬಾ ಅಂದ್ರೆ ತುಂಬಾ ಖುಷಿಯಾದಂತಹ ಜಾಗ ನಮ್ಮ ಆರೋಗ್ಯಕ್ಕೆ ಇದು ಮೊಲಗಳು. ಯಾಕಂದ್ರೆ ಅವುಗಳೇನು ಇವನಿಗೆ ಹಾರ್ಮ್ ಮಾಡೋದಿಲ್ಲ ಅಂತ ಗೊತ್ತಾಗಿತ್ತು. ಅಂದ್ರೆ ಇವನು ಆರಾಮಾಗಿ ಫೀಡ್ ಮಾಡ್ತಿದ್ದ, ಅವುಗಳು ಆರಾಮಾಗಿ ಬಂದು ತಿಂದು ಹೋಗ್ತಾ ಇದ್ವು ಅಲ್ವಾ. ಸೊ ಅವನಿಗೆ ಗೊತ್ತಾಗಿತ್ತು ಇವುಗಳೇನು ಮೈ ಮೇಲೆ ಬರೋದಿಲ್ಲ, ಅಂದ್ರೆ ಮೇಲೆ ಹಾರೋದಿಲ್ಲ, ಆತರ ಎಲ್ಲ ಅವನಿಗೆ ಕನ್ಫರ್ಮ್ ಆಗಿ ಗೊತ್ತಾಗಿತ್ತು. ಸೊ ಆರಾಮಾಗಿ ಫೀಡ್ ಮಾಡ್ತಿದ್ದ ಅಂಡ್ ತುಂಬಾ ಎಂಜಾಯ್ ಮಾಡಿದ್ದ. ಅವ್ನು ಹೇಗಂದ್ರೆ ಅವನೇ ಹೋಗಿ ಅಲ್ಲಿ ಯಾರ ಇರ್ತಾರೆ ನೋಡಿ, ನಮ್ಗೆ ಗೈಡ್ ಮಾಡೋದಕ್ಕೊಬ್ರು ಇರ್ತಾರೆ. ಅವರು ನಮ್ಗೆ ಅದಕ್ಕೆ ಆ ಪ್ರಾಣಿಗಳಿಗೆ ಫೀಡ್ ಮಾಡುವಂತಹ ಫುಡ್ ಅನ್ನ ಕೊಡ್ತಾರೆ, ಅವ್ರ ಕೈಯಲ್ಲಿರುತ್ತೆ, ಅವ್ರು ನಮ್ಗೆ ಕೊಡ್ತಾರೆ ಅಲ್ಲಿಗೆ ಹೋದಾಗ. ಸೊ ಇವನು ಅವ್ರ ಹತ್ರ ಹೋಗಿ ಅವನೇ ಹುಲ್ಲುಗಳನ್ನ ತಗೊಂಡ್ ಬಂದು ಇವುಗಳಿಗೆ ಫೀಡ್ ಮಾಡ್ತಾ ಇದ್ದ. ಅಂಡ್ ಅವ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಅಲ್ಲಿರುವಂತಹ ಗೈಡ್ ಇದ್ದು ಟೀ ಶರ್ಟ್ ಮೇಲೆ ಅವ್ರದ್ದು ಹೆಸರು ಕೂಡ ಇರ್ತದೆ. ಸೊ ನಾವು ಅವ್ರನ್ನ ಆರಾಮಾಗಿ ಕರೆದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬಹುದು, ನಮ್ಗೇನಾದ್ರೂ ಬೇಕು ಅಂತ ಎಲ್ಲ ಇದ್ರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಅವರು. ಅದೆಷ್ಟು ಮೊಲಗಳು ಬರ್ತವೆ ನೋಡಿ, ನಾವು ಒಂದು ಹುಲ್ಲಿನ ಕಡ್ಡಿನ ಇಟ್ಕೊಂಡು ಹೋದ್ರೆ ಆಯ್ತು, ಒಂದಷ್ಟು ರಾಶಿ ಬರ್ತಾ ಇದ್ವು. ನಮ್ಮ ಆರುಷ್ಗೆ ಇಲ್ಲಿಂದ ಹೊರಡೋದು ಮಾತ್ರ ಚೂರು ಇಷ್ಟ ಇರ್ಲಿಲ್ಲ ಈ ಮೊಲಗಳ ಹತ್ರದಿಂದ. ನಾವ್ ಎಷ್ಟೊಂದ್ ಬಾರಿ ಹೇಳಿ 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 ಮತ್ತೆ ಅವನು ಹೊರಟಿದ್ದ ಅಲ್ಲಿಂದ. ಅಲ್ಲಿಯವರೆಗೆ ಅಲ್ಲೇ ಇದ್ದ, ಆ ಕಡೆ ಈ ಕಡೆ ಹೋಗ್ತಾ, ಅಲ್ಲಿ ನೋಡೋದು ಇಲ್ಲಿ ನೋಡೋದು, ಅದನ್ ಮಾಡೋದು ಇದ್ ಮಾಡೋದು ಅಂತ ಹೇಳಿ ಅಲ್ಲೇ ಎಂಜಾಯ್ ಮಾಡ್ತಾ ಇದ್ದ ತುಂಬಾ ಹೊತ್ತು.
ನೋಡಿ ಎಷ್ಟೊಂದು ಕ್ಯೂಟ್ ಕ್ಯೂಟ್ ಆಗಿರುವಂತಹ ಹಂದಿ ಮರಿಗಳು. ಹಂದಿ ಅಂತ ಹೇಳಿದ ತಕ್ಷಣ ನಮ್ಗೆ ಏನ್ ಅನ್ನಿಸ್ತದೆ, ಓಕೆ ಇದು ಪ್ರಾಣಿ ಅಷ್ಟೊಂದು ಚೆನ್ನಾಗಿರಲ್ಲ ನೋಡ್ಲಿಕ್ಕೆ ಅಂತ ಅನ್ನಿಸ್ತದಲ್ವಾ. ಆದ್ರೆ ಇದು ನೋಡಿ ಮರಿಗಳು ಎಷ್ಟು ಕ್ಯೂಟ್ ಆಗಿವೆ ಅಲ್ವಾ. ನನ್ಗಂತೂ ನೋಡಿದ್ರೆ ಅಷ್ಟು ಇಷ್ಟ ಆಗ್ತಾ ಇತ್ತು ಅದನ್ನ ನೋಡಿದಾಗ. ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಆ ಗೂಡಿಂದ ಹೊರಗಡೆ ಬಂದು ನಾವು ಕೊಡುವಂತಹ ಹುಲ್ಲನ್ನ ತಿಂತಾ ಇದ್ವು. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಅದನ್ನ ನೋಡುವಾಗ. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಹಂದಿ ಮರಿಗಳು ಇಷ್ಟೊಂದು ಕ್ಯೂಟ್ ಆಗಿರ್ತವೆ ಅಂತ ಹೇಳಿ. ಅಂಡ್ ಮರಿಗಳನ್ನ ನೋಡಿದ್ ಕೂಡ ನಾನು ಇದೇ ಫಸ್ಟ್ ಟೈಮ್ ಈ ತರ. ಇದು ಹ್ಯಾಮ್ಸ್ಟರ್ ಅನ್ಸುತ್ತೆ. ಇದಕ್ಕೆ ಒಂದು ಸ್ಟ್ರಾ ಅನ್ನ ಫಿಕ್ಸ್ ಮಾಡಿದ್ರು. ಅದ್ರಲ್ಲಿ ಫುಡ್ ಇರುತ್ತೆ. ಅದು ಅದನ್ನ ಹಿಡಿದು ಎಷ್ಟೊಂದು ಕ್ಯೂಟ್ ಆಗಿ ಕುಡಿತಾ ಇತ್ತು ನೋಡಿ. ಅದಕ್ಕೆ ನಾಲೆಜ್ ಇದೆ. ನಾನು ಹೀಗೆ ಹಿಡಿದು ಇದನ್ನ ಕುಡಿಬೇಕು ಅಂತ ಹೇಳಿ. ಸೊ ಅದನ್ನ ಫುಡ್ ಅನ್ನ ಅದು ತಿಂತಾ ಇತ್ತು. ತುಂಬಾ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಬಂದು ಹೆಜ್ಜಾಗ್, ಮುಳ್ಳು ಹಂದಿ ಏನ್ ಹೇಳ್ತೇವೆ ಅದು ಇದ್ವು ನೋಡಿ, ಚಿಕ್ಕ ಚಿಕ್ಕದು. ನೆಕ್ಸ್ಟ್ ಬಂದು ಹಾವು, ಚಿಕ್ಕ ಮರಿ. ಆಕ್ಚುಲಿ ತುಂಬಾ ದೊಡ್ಡ ಹಾವಲ್ಲ. ನಾನು ಕೂಡ ಈ ಸಲ ಟ್ರೈ ಮಾಡಿದ್ದೆ. ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಅಲ್ಲಿ ಕೂಡ ಟ್ರೈ ಮಾಡಿದ್ವಿ. ಅದು 2024 ಅಲ್ಲಿ ಧೀರಜ್ ಟ್ರೈ ಮಾಡಿದ್ರು. ಬಟ್ ನಾನು ಟ್ರೈ ಮಾಡಿರ್ಲಿಲ್ಲ ಹಾವು. ಅದನ್ನ ನೋಡುವಾಗ ತುಂಬಾ ಭಯ ಆಗಿತ್ತು. ತುಂಬಾ ದೊಡ್ಡದಿತ್ತು ಅಲ್ಲಿ. ಆದ್ರೆ ಈ ಸಲ ಇದು ಚಿಕ್ಕದಿತ್ತು. ಸೊ ನಾನು ಕೂಡ ಟ್ರೈ ಮಾಡಿದ್ದೆ. ಲಾಸ್ಟ್ ಟೈಮೇ ಧೀರಜ್ ಹತ್ರ ಹೇಳಿದ್ದೆ, ನೆಕ್ಸ್ಟ್ ಟೈಮ್ ಎಲ್ಲಿಗಾದ್ರೂ ಹೋದಾಗ ಇದ್ದಾಗ ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿ. ಸೊ ಈ ಸಲ ನಾನು ಕೂಡ ಟ್ರೈ ಮಾಡಿದೆ. ನಮ್ಮ ಆರುಷ್ ಕೂಡ ಟಚ್ ಮಾಡ್ತಾ ಇದ್ದಾನೆ ಧೈರ್ಯವಾಗಿ. ಮಕ್ಳಿಗೆ ಕೂಡ ಇಷ್ಟೊಂದು ಧೈರ್ಯ ಇರ್ತಂತ ಗೊತ್ತಿರೋದಿಲ್ಲ ಅಲ್ವಾ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅದು ಕಚ್ಚುತ್ತದೆ ಆತರ ಎಲ್ಲ. ಅವನಿಗೆ ಕೂಡ ಅಷ್ಟು ಧೈರ್ಯ ಇಲ್ಲ. ಅದಕ್ಕೋಸ್ಕರ ಧೈರ್ಯವಾಗಿ ಟಚ್ ಮಾಡ್ತಾ ಇದ್ದ. ನನಗೆ ಮಾತ್ರ ಸ್ವಲ್ಪ ಭಯ ಆಗ್ತಿತ್ತು ಒಳಗಡೆ. ಆದ್ರೂ ಧೈರ್ಯ ಮಾಡಿ ಹಿಡ್ದಿದ್ದೆ. ಇಂಥದ್ದೆಲ್ಲ ಅಪರ್ಚುನಿಟಿ ನಮ್ಗೆ ಸಿಗುವಾಗ ನಾವು ಅದನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ನಮ್ಗೆ ಯಾವಾಗ್ಲೂ ಸಿಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇಂಥದ್ದೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೇನೆ ನನ್ನ ಲೈಫ್ ಅಲ್ಲಿ. ಅಂದ್ರೆ ಒಮ್ಮೆ ಏನಾದ್ರೂ ಒಂದು ಹೊಸದಾಗಿ ನನ್ಗೆ ಚಾನ್ಸ್ ಸಿಕ್ಕಿದ್ರೆ ನಾನು ಅದನ್ನ ಟ್ರೈ ಮಾಡ್ಬೇಕು ಅನ್ನೋದು. ಸೊ ಈ ಸಲ ಒಂದು ಹಾವು ಕೂಡ ಟಚ್ ಮಾಡಿ ಅದು ನನ್ನ ಕೈ ಮೇಲೆ ಎಲ್ಲ ಹೋಗುವಾಗ ನನ್ಗೆ ಒಂಥರ ಆಗ್ತಾ ಇತ್ತು. ಅಂಡ್ ಅದು ಬಾಲ ಏನಿರುತ್ತೆ ಅದನ್ನ ನಮ್ಗೆ ಕೈಗೆ ಸುತ್ತುತ್ತೆ. ಅದ್ ಸ್ವಲ್ಪ ಭಯ ಆಗುತ್ತೆ. ಟೈಟ್ ಆಗಿ ಹಿಡ್ಕೊಂಡಿರುತ್ತೆ. ಅಂದ್ರೆ ಅದಕ್ಕೆ ಪಾಪ ಗ್ರಿಪ್ಗೆ ಹಿಡ್ಕೊಂಡಿರೋದು. ಸೊ ನಮ್ಗೆ ಒಂದ್ ಸ್ವಲ್ಪ ಭಯ ಆದಾಗ ಆಗುತ್ತೆ. ಇಗ್ವಾನ ಕೂಡ ಅಷ್ಟೇ. ನಮ್ಗೆ ಟಚ್ ಮಾಡ್ಲಿಕ್ಕೆ ಇಟ್ಟಂತಹ ಇಗ್ವಾನ ತುಂಬಾ ಚಿಕ್ಕದು. ಜಾಸ್ತಿ ಏನು ಫೀಲ್ ಆಗೋದಿಲ್ಲ. ಅವರು ನಮ್ ಬಾಡಿ ಮೇಲೆ ಇಟ್ಟಿರ್ತಾರೆ, ಕ್ಯಾಪ್ ಮೇಲೆ ಅಥವಾ ಶೋಲ್ಡರ್ ಮೇಲೆ ಇಡ್ತಾರೆ. ಸೊ ಆರಾಮಾಗಿ ಮೂವ್ ಆಗ್ತದೆ ಅದು. ಇದು ಆಕ್ಚುಲಿ ನಮ್ಗೆ ಟಚ್ ಮಾಡ್ಲಿಕ್ಕಿಲ್ಲ. ಕೇಜ್ ಒಳಗಡೆ ಇಟ್ಟಿದ್ರೆ ಸ್ವಲ್ಪ ದೊಡ್ಡದು. ಇದು ಸ್ವಲ್ಪ ದೊಡ್ಡದು, ತುಂಬಾ ದೊಡ್ಡದಲ್ಲ, ಸ್ವಲ್ಪ ದೊಡ್ಡದಾದಂತಹ ಇಗ್ವಾನ ಇದು. ಅದಾದ್ಮೇಲೆ ಬೇರೆ ಬೇರೆ ತರದ್ದು ಈ ಬೆಕ್ಕುಗಳು ಕೂಡ ಇದ್ವು. ಬೇರೆ ಬೇರೆ ತರದ್ದು ಪರ್ಷಿಯನ್ ಅದು ಇದು ಎಲ್ಲ ತುಂಬಾ ವೆರೈಟೀಸ್ ಇದ್ವು. ಅಲ್ಲಿ ಒಂದಷ್ಟು ಬಾತುಕೋಳಿ ಇದ್ವು. ಇದನ್ನ ಕೂಡ ನಾವು ಹಿಡಿಬಹುದು, ಟಚ್ ಮಾಡಬಹುದು, ಕೈಯಲ್ಲಿ ಇಟ್ಕೊಳ್ಬಹುದು. ತುಂಬಾ ಜಾಗ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅಷ್ಟೇ. ಇಲ್ಲಿ ನೋಡಿ ಇಷ್ಟು ಬಾತುಕೋಳಿಗಳಿಗೆ ಬೇಕಾದಷ್ಟು ಜಾಗ ಇದೆ. ಅವುಗಳಿಗೆ ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಾದ್ಮೇಲೆ ಗಿಳಿಗಳಿದ್ವು. ಅದೆಷ್ಟು ಅಂದ್ರೆ ರಾಶಿ 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 ಇದ್ವು. ನಾವೊಂದಷ್ಟು ಕಾಳುಗಳನ್ನ ಇಟ್ಕೊಂಡ್ರಾಯ್ತು. ಅವುಗಳೇ ರಾಶಿ ರಾಶಿ ಬಂದು ಕುತ್ಕೊಳ್ತಾ ಇದ್ವು ನಮ್ ಕೈ ಮೇಲೆ, ತಲೆ ಮೇಲೆ ಎಲ್ಲ. ತುಂಬಾ ಚೆನ್ನಾಗಿ ಅನ್ಸಿತ್ತು ಇದು.
ಇದು ಮಾತ್ರ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೇಕು ಇಲ್ಲಿದ್ದು. ಯಾಕಂದ್ರೆ ನಾವು ಹಿಡಿಲಿಲ್ಲದ್ರೂ ಪರವಾಗಿಲ್ಲ, ನಾವು ಜಸ್ಟ್ ಕೈಯನ್ನ ಈ ತರ ಒಂದು ಇಟ್ಕೊಂಡ್ರೆ ಆಯ್ತು, ಸ್ಟ್ರೆಚ್ ಮಾಡಿ ಅವುಗಳೇ ಬಂದು ಕುತ್ಕೊಳ್ತವೆ. ತಲೆ ಮೇಲೆ ಒಂದೆರಡು ಕಾಳುಗಳನ್ನ ಇಟ್ರೆ ಆಯ್ತು, ಅವುಗಳೇ ಬಂದು ಕುತ್ಕೊಳ್ತವೆ. ಆ ತರ ನಾವೇನು ಹಿಡಿಬೇಕು, ನಾವೇನು ಎಫರ್ಟ್ ಹಾಕ್ಬೇಕು ಅಂತ ಇಲ್ಲ. ನಮ್ಗೆ ಇಷ್ಟ ಇಲ್ಲದಿದ್ರು ಅವರೇ ಬಂದು ಕುತ್ಕೊಳ್ತಾರೆ, ಅವರೇ ಬಂದು ಎಂಜಾಯ್ ಮಾಡ್ತಾರೆ. ಸೊ ಇಷ್ಟೊಂದು ಪ್ರಾಣಿ ಪಕ್ಷಿಗಳಿದ್ವು ಇಲ್ಲಿ. ಎಂಟ್ರಿ ಫೀಸ್ ಜಸ್ಟ್ 250 ರುಪೀಸ್ ದೊಡ್ಡವರಿಗೆ, ಮಕ್ಕಳಿಗಾದ್ರೆ 200 ರುಪೀಸ್. ನಾವು ಯಾವ ಪ್ರಾಣಿ ಪಕ್ಷಿಗಳನ್ನ ಬೇಕಾದ್ರೂ ಟಚ್ ಮಾಡಬಹುದು, ಫೀಡ್ ಮಾಡಬಹುದು. ಸೊ ಇದು ವರ್ತ್ ಅಂತ ಅನ್ನಿಸ್ತದೆ. ನಾವು ಹೋದ್ಮೇಲೆ ಅಫ್ಕೋರ್ಸ್ ಎಂಜಾಯ್ ಮಾಡಿ ಬರ್ಲಿಕ್ಕೆ ಆಗ್ತದೆ. ಈ ಒಂದು ಜಾಗದಲ್ಲಿ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಎಂಜಾಯ್ ಮಾಡಿ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ರಿಲ್ಯಾಕ್ಸ್ ಮಾಡಿ, ಒಂದು ಕಟ್ಟೆ ಎಲ್ಲ ಇತ್ತು, ದೊಡ್ಡದೊಂದು ಮರ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮತ್ತೆ ನಾವು ಬಂದದ್ದು ಒಂದು ರೆಸ್ಟೋರೆಂಟ್ಗೆ ಊಟಕ್ಕಂತ ಹೇಳಿ. ಅಲ್ಲೇ ಹತ್ರದಲ್ಲಿತ್ತು ರೆಸ್ಟೋ ಕಿಚನ್ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು, ಫುಡ್ ತುಂಬಾ ಚೆನ್ನಾಗಿತ್ತು. ಅಲ್ಲಿರುವಂತಹ ಜಾಗ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ನಾವು ಹೊರಟಿತ್ತು ನಂದಿ ಹಿಲ್ಸ್ಗೆ. ನಂದಿ ಹಿಲ್ಸ್ ಹತ್ರವರೆಗೆ ಹೋಗಿದ್ದೇವಲ್ವಾ, ಸೊ ಹೀಗಿದ್ರು ನಂದಿ ಹಿಲ್ಸ್ ನೋಡಿ ಬರುವ ಅಂತ ಹೇಳಿ ಹೊರಟಿತ್ತು. ಈ ಒಂದು ಹೊತ್ತಿಗೆ ಅಷ್ಟೊಂದು ಫಾಗ್ ಇರಲ್ಲ ಅಂತ ಗೊತ್ತಿತ್ತು. ಅಂದ್ರೆ ಬೆಳಿಗ್ಗೆ ಟೈಮಲ್ಲಿ ಹೋದ್ರೆ ಫಾಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದ್ರೆ ಇವಾಗ ನಾವು ಹೋಗುವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, ಅಂಡ್ ಅಲ್ಲಿಗೆ ರೀಚ್ ಆಗಿ ಮೇಲೆ ಹೋಗುವಾಗ ಆಲ್ಮೋಸ್ಟ್ ಸಂಜೆ ಆಗಿರ್ತದೆ ಅಂತ ಗೊತ್ತಿತ್ತು. ಅಂದ್ರೆ ಸನ್ಸೆಟ್ ಟೈಮಿಗೆ ನಾವು ಹೋಗುವ ಅಂತ ಹೇಳಿ ಹೋದ್ವಿ.
ಒಂದು ಅರ್ಧಕ್ಕೆ ಹೋಗುವಾಗ ನನಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಸುಸ್ತಾಗ್ತಾ ಇತ್ತು. ಸೊ ನಾನು, ಆರುಷ್ ಮತ್ತೆ ಆಂಟಿ ಕೆಳಗಡೆ ಕುತ್ಕೊಂಡಿದ್ವಿ. ಅವರೆಲ್ಲ ಮೇಲೆ ಹೋಗಿ ನೋಡ್ಕೊಂಡ್ ಬಂದಿದ್ರು. ನಾವು ಕೆಳಗಡೆ ಕುತ್ಕೊಂಡಿದ್ವಾ, ಧೀರಜ್ ಹತ್ರ ಹೋಗುವಾಗ ಮೊಬೈಲ್ ಕೊಟ್ಟಿದ್ದೆ, ನಿಮ್ಗೆ ಏನಾದ್ರೂ ಕ್ಯಾಪ್ಚರ್ ಮಾಡುವ ಹಾಗೆ ಇದ್ರೆ ಕ್ಯಾಪ್ಚರ್ ಮಾಡ್ಕೊಂಡು ಬನ್ನಿ, ವಿಡಿಯೋ ಬ್ಲಾಗ್ ಅಲ್ಲಿ ಹಾಕ್ತೇನೆ ಅಂತ ಹೇಳಿ. ಸೊ ಅವ್ರು ಒಂದಷ್ಟು ಕ್ಯಾಪ್ಚರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇತ್ತು. ನನಗೆ ಎಡಿಟ್ ಮಾಡೋದಕ್ಕೆ ಯಾವ್ದು ಕಟ್ ಮಾಡೋದು ಯಾವ್ದು ಇಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟೊಂದು ಕ್ಯಾಪ್ಚರ್ ಮಾಡಿ ಬಂದಿದ್ರು. ಮೇಲ್ಗಡೆ ತುಂಬಾ ಮಂಗಗಳಿದ್ವು ಅಂತೆ, ಕೆಳಗಡೆ ಕೂಡ ಇದ್ವು, ಅಷ್ಟೊಂದಿಲ್ಲ, ಬಟ್ ಮೇಲೆ ತುಂಬಾ ಅಂದ್ರೆ ತುಂಬಾ ಇದ್ವು ಅಂತ ಹೇಳ್ತಾ ಇದ್ರು. ನಂದಿ ಹಿಲ್ಸ್ನ ಮೇಲೆ ಹೋದ್ಮೇಲೆ ನೋಡುವಂತಹ ದೃಶ್ಯ ಈ ತರ ಇರ್ತದೆ. ಬೆಳಗ್ಗೆ ಟೈಮಲ್ಲಿ ಹೋದ್ರೆ ಫಾಗ್ ಜಾಸ್ತಿ ಇರ್ತದೆ,
ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಸೂರ್ಯೋದಯದ ಟೈಮಲ್ಲಿ ಹೋದ್ರೆ ಸನ್ರೈಸ್ ವ್ಯೂ ಇರುತ್ತೆ. ಇವಾಗ ನಾವು ಸಂಜೆ ಹೋಗಿದ್ರಿಂದ ಸನ್ಸೆಟ್ ಟೈಮಲ್ಲಿ ಹೋಗಿದ್ರಿಂದ ಈ ಸನ್ಸೆಟ್ ವ್ಯೂ ಈ ತರ ಇತ್ತು. ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನಮ್ಗೆ ನೋಡುವಾಗ. ಆಕ್ಚುಲಿ ಫಾಗ್ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತಂತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈ ತರದೊಂದು ದೃಶ್ಯ ಕ್ಯಾಪ್ಚರ್ ಮಾಡಿ ಬಂದ್ರಿಂದ ನಮ್ಗೆ ಕೂಡ ನೋಡೋದಕ್ಕಾಯ್ತು ಮಧ್ಯಾಹ್ನ ಹೋದ್ರೆ ಹೇಗಿರುತ್ತೆ ಅಂತ ಹೇಳಿ. ಅಲ್ಲೇ ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ನಂದೀಶ್ವರ ದೇವಸ್ಥಾನ. ಅಲ್ಲಿಗೆ ಕೂಡ ಹೋಗಿ ಬಂದಿದ್ರು. ಇದೆ ಅದರದ್ದು ಕ್ಲಿಪ್. ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುವಂತಹ ಜಾಗ. ಹಾಗೆ ಅಲ್ಲಿ ಒಂದು ಕೆರೆ ಕೂಡ ಇದೆ.
ನಂದಿ ಹಿಲ್ಸ್ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ನಾವು ಅಲ್ಲಿಂದ ಹೊರಟು ಬಂದ್ವಿ. ತುಂಬಾ ಜನ ಇದ್ರು. ಪಾರ್ಕಿಂಗ್ ನೋಡಿ ಎಷ್ಟೊಂದು ವೆಹಿಕಲ್ ಇದೆ. ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಅಂಡ್ ನಾವು ಹೋಗಿದ್ದು ವೀಕೆಂಡ್ ಆಗಿದ್ರಿಂದ ಸ್ವಲ್ಪ ಜಾಸ್ತಿನೇ ಜನ ಇರ್ತಾರೆ ವೀಕೆಂಡ್ ಅಲ್ಲಿ. ಸೊ ನಮ್ಮದೊಂದು ದಿನ ಹೀಗೆ ನಡೆಯಿತು. ಬೆಳಗ್ಗೆಯಿಂದ ಆಲ್ಮೋಸ್ಟ್ ರಾತ್ರಿವರೆಗೆ ನಾವಿನ್ನು ಮನೆ ರೀಚ್ ಆಗುವಾಗ ರಾತ್ರಿನೇ ಆಗಿತ್ತು. ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.